ಇಲ್ದಂಗೆ ಅವರು ಏನೋ ಒಂದು ಪೈಪ್ ಲೈನ್ ಮಾಡ್ಕೊಂಡ್ರು 16-17ರಲ್ಲಿ ಕರೆಂಟ್ ಇಲಾಖೆಯಿಂದ ಪರ್ಮಿಷನ್ ತಗೊಂಡು ಅವತ್ತು ಕೊಡದಿದ್ರೆ ನಾವು ಯಾರೂ ಆಗ್ತಿದ್ದೂ ಇಲ್ಲ. ಅವತ್ತು ಪರ್ಮಿಷನ್ ಕೊಟ್ಟಿದ್ದಾರೆ, ಇಲಾಖೆ ಪರ್ಮಿಷನ್ ಕೊಟ್ಟಿದ್ದಾರೆ. ಆ ಚಾನಲ್ ಏರಿಯಾದವರು ಅವತ್ತೇನು ಮಾಡಲಿಲ್ಲ. ಇವತ್ತು ಲಕ್ಷ 5 ಲಕ್ಷ 10 ಲಕ್ಷ 30 ಲಕ್ಷ ಗಟ್ಟಲೆ ಖರ್ಚು ಮಾಡಿ ಪಂಪ್ ಸೆಟ್ ಮಾಡ್ಕೊಂಡು ಅವತ್ತು 17-18ರಲ್ಲಿ ಬರಗಾಲ ಇದೇ ರೀತಿಯೇ ಬಂದಿತ್ತು. ಅವತ್ತು ತೋಟಗಳು ಸಿಕ್ಕಾಬಟ್ಟೆ ತೋಟಗಳು ಒಣಕೊಂಡು ಹೋಗ್ಬಿಟ್ಟು ಅವತ್ತು ನೇಣಕ್ಕೊಂಡು ಸತ್ತರಿದ್ದಾರೆ, ವಿಷ ಕುಡಿದು ಸತ್ತರಿದ್ದಾರೆ. ಇವತ್ತು ಪರಮಾತ್ಮ ಅದೇ ಪರಿಸ್ಥಿತಿ ತಂದಿಟ್ಟಿದ್ದಾನೆ. ನಾವೇನು ಶ್ರೀಮಂತರಾಗಕ್ಕೆ ನಾವು ಹೋರಾಟ ಮಾಡ್ತಾ ಇಲ್ಲ, ಶ್ರೀಮಂತರಾಗಕ್ಕೆ ಹೋರಾಟ ಮಾಡ್ತಿದ್ದಿಲ್ಲ. ನಮ್ಮ ಜೀವನ ಉಳಿಸ್ಕೊಳಕ್ಕಾಗಿಲ್ಲೇ ಹೋರಾಟ ಮಾಡ್ತಾ ಇದ್ದೀವಿ. ನಮಗೂ ಒಂದು ತುತ್ತು ಊಟ ಮಾಡಿ ಜಗತ್ತಿಗೆ ಅನ್ನ ಹಾಕಕ್ಕಾಗಿಲ್ಲ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ರೈತರ ಮಕ್ಳು ಇರ್ಬೋದು, ನಮಗೆ ಗೊತ್ತಿಲ್ಲ. ನೀವು ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಂಡ್ರಿ. ನಾವೇನು ಹಗಲು ರಾತ್ರಿ ಹೊಡಿಯಲ್ಲ, ಕೇವಲ 2 ಗಂಟೆ 3 ಗಂಟೆ ಒಂದು ಟೈಮ್ ಆದ್ರೂ ಕೊನೆಗೆ ಪಕ್ಷ 3 ರಾತ್ರಿನಾರ ಹೊಡ್ಕೊಳ್ರಿ, 3 ಗಂಟೆ ಕರೆಂಟ್ ಕೊಡ್ತೀರಿ. ಅಷ್ಟಾದ್ರೂ ಹೊಡ್ಕೊಂಡ್ರೆ ನಮ್ಮ ತೋಟಗಳು ಬೆಳಿತಾವೆ. ಈಗ ಹಾಲಿ ನಮ್ಮಲ್ಲಿ ಒಂದು 200-300 ಎಕರೆ ಹಾಲಿ ತೋಟಗಳು ಒಣಕೊಂಡು ಹೋಗ್ಬಿಡ್ತಾವೆ ಸರ್. ಬಡವರು ಕೂಲಿ ಮಾಡಿ ಬ್ಯಾಂಕ್ನಲ್ಲಿ ಲೋನ್ ಮಾಡಿ ಕೈ ಸಾಲ ಮಾಡ್ಕೊಂಡು 3-4 ರೂಪಾಯಿ ಬಡ್ಡಿ ಅಂತ ತಗೊಂಡು ಪಂಪ್ ಸೆಟ್ಗಳು ಹಾಕೊಂಡಿದ್ದಾರೆ. ನೀರಿಲ್ದ ಒಣಕೊಂಡು ಹೋಗಿದ್ದಾವೆ ತೋಟಗಳು. ಇವತ್ತಿಂಥ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದೀವಿ. ನೀವು ಜಿಲ್ಲಾ ದಣಿಗಳಾಗಿದ್ದೀರಿ. ನಮ್ಮ ರೈತರು ಎಲ್ಲ ರೈತರ ಅಹವಾಲುಗಳನ್ನ ನೀವು ಗಮನ ಇಟ್ಟು ನಿಮ್ಮನ್ನು ಖಾಲಿ ಬಿದ್ದು ಕೇಳ್ಕೊಂತೀವಿ ನಾವು ರೈತರ ಪರವಾಗಿ ಎಲ್ಲ. ನೀವು ಇವತ್ತು ನಮಗೆ ಕೊನೆ ಪಕ್ಷ ಸರ್ ಬಂದಿದ್ರೆ ಪೈಪ್ಗಳನ್ನ 30-40 ಸಾವಿರ ರೂಪಾಯಿ ಪೈಪ್ಗಳನ್ನ ಕಡ್ದು ಮುಲಾಜಿಲ್ದಂಗೆ ಅವ್ರು ಇವತ್ತು ಆಗವತ್ತು ಸರ್ ಇವತ್ತು ಕಡ್ದಿದ್ರಲ್ಲ, ನಿನ್ನ ಅವನ ಜೀವನನೇ ಹೋಗ್ಬಿಡ್ತು. ಇವತ್ತು ವಿಷ ಕುಡಿದು ಸಾಯಕ್ಕೆ ಹೋಗಿದ್ರು ರೈತ. ಬೇಡಪ್ಪ ಹಂಗೆ ಮಾಡ್ಕೊಳಕ್ ಹೋಗ್ಬೇಡ್ರಿ ಅಂತ ಕರ್ಕೊಂಬಂದ್ವಿ. ಇಲ್ಲೆಲ್ಲದ್ರಪ್ಪ ಅವರು ವಿಷ ಕುಡಿದು ಸತ್ತೇ ಬಿಡ್ತಾನೆ ಅಂತಂದಲ್ಲ ಕಂಪ್ಲೀಟ್ 1 ಲಕ್ಷ ಗಟ್ಟಲೆ ಸಾಲ ಮಾಡ್ಕೊಂಡು ಮಕ್ಕಳುಗಳು ಬದಿಗೆ ಬಂದಿದ್ದಾರೆ, ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಳಿದಾರೆ. ನಮಗೆ ಜೀವನಕ್ಕೆ ದಾರಿ ಇಲ್ದಂಗೆ ಆದ್ರೆ ನಾವ್ ಹೆಂಗಿರ್ಬೇಕು ಅಂತಂದು ಇದು ಮಾಡ್ತಾ ಇದಾರೆ ಸರ್. ಈಗ ಭದ್ರಾವತಿ ಇದ್ದಲ್ಲೂ ಪೈಪ್ ಲೈನ್ ಮಾಡಿದ್ದಾರೆ ಸರ್. ನಮ್ಮ ಚನ್ನಗಿರಿ ತಾಲೂಕ್ನೇ ಮಾಡಿದ್ದಾರೆ. ಸೂಳೆಕೆರೆಯಲ್ಲಿ ಟಿವಿಯಲ್ಲೆಲ್ಲ ಬಂದಿದೆ. 3000-4000 ಗಟ್ಟಲೆ ಪಂಪ್ ಸೆಟ್ಗಳು ಒಂದೇ ಏರಿಯಾದಾಗ ಹಾಕಿದ್ದಾರೆ. ಸಡಾದು ಇದ್ದಾವೆ. ನೀವು ಅವ್ರಿಗೂ ಜಿಲ್ಲಾದಣಿಗಳೇ, ನಮಗೂ ಜಿಲ್ಲಾದಣಿಗಳೇ. ಅಲ್ಲಿ ಏನೂ ಆಕ್ಷನ್ ತಗೊಂಡಿಲ್ಲ, ಅಲ್ಲಿ ಏನು ಮಾಡಿಲ್ಲ, ಅಲ್ಲಿ ಎತ್ತಿಲ್ಲ. ನಮ್ಮನ್ನ ನಲ್ಕುಂದಿದ್ದ ಶಂಕರನಹಳ್ಳಿ ಅನ್ನೋದು ಒಂದು 200-250 ಪಂಪ್ ಸೆಟ್ ಇರ್ಬೋದು. ಯಾಕೆ ಸರ್ ನಿಮಗೆ ಮಲತಾಯಿ ಧೋರಣೆ? ಬರೀ ನಮ್ಮ ಮೇಲೆ ಅಷ್ಟೇ. ನಿಮಗೆ ಏನು ಮಾಡಿದ್ದೇವೆ ನಾವು ಏನು ಮಾಡಿದ್ದೀವಿ ಹೇಳಿ ಸರ್? ಬಡವರೆಲ್ಲ ಇಲ್ಲಿ ಅದರಲ್ಲ, ಎಲ್ಲ ಅದರಲ್ಲ. ನಾವು ಏನು ಅವ್ರು ಮಾತಾಡ್ತಾರ ಸುಮ್ಮನೆ ಮಾತಾಡಕ ಬೇಡ. ಒಳಗಾಗಿದ್ದೀವಿ. ನಿಮ್ಮ ಹತ್ರ 10 ಜನ ನಾವು ಹೇಳಕ್ಕೆ ದಾರಿ ಇಲ್ಲ. ಬಡವರು ನೆಲಕ್ಕೆ ಬಿದ್ದು ಅಳ್ತಾ ಇದಾರೆ. ನಿಮ್ ಕಷ್ಟ ನೋಡ್ರಿ, ದಯಮಾಡಿ ನೋಡ್ರಿ. ಯಾರು ಇದ್ರಲ್ಲಿ ಏನು ಉತ್ಪ್ರೇಕ್ಷಿತ ಮಾತಾಡ್ತಾ ಇಲ್ಲ. ನಮ್ಮ ಕಷ್ಟ ಅರ್ಥ ಮಾಡ್ಕೊಳ್ರಿ. ಏನು ನೀವು ದಣಿಗಳಾಗಿ ಕೊಟ್ರೆ 1-2 ಗಂಟೆ ಹೊಡ್ಕೊಳ್ರಪ್ಪ, ಏನು ಮಾಡಬೇಡ್ರಿ ಅಂತ ಅಂದ್ರೆ ಹೊಡ್ಕೊತೀವಿ. ಇಲ್ಲ ಅಂತಂದ್ರೆ ನೀವು ನಿಮ್ಮ ಲೀಗಲ್ ಆಕ್ಷನ್ ತಗೋತೀವಿ, 144 ಸೆಕ್ಷನ್ ಹಾಕ್ತೀವಿ ಅಂತಂದ್ರೆ ನಾವು ನಿಮ್ಮ ಮೇಲೆ ಅಪಶಬ್ದ ನಾವು ನೀವು ಕಾನೂನುಬದ್ಧವಾಗಿ ನೀವು ಮಾಡ್ತೀರಿ ಅಂತಂದ್ರೆ ನಾವು ಕಾನೂನಿಗೆ ಒತ್ತಾಗಿಲ್ಲ, ನಮ್ಮನ್ನು ಅಷ್ಟು ಅರೆಸ್ಟ್ ಮಾಡ್ಕೊಂಡು ಹೋಗಿ ನಾವು ಎಲ್ಲ ಜೈಲಿಗೆ ಇಲ್ಲ ಸರ್. ಜೈಲು ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಡ್ರಿ. ನಾವು ಮನೆಗರ ಬದ್ಲಿ ಅಲ್ಲೇ ಜೈಲಿಗೆ ನಾವು ವಾಸ ಮಾಡ್ತೀವಿ, ಜೈಲಿಗೆ ವಾಸ ಮಾಡ್ತೀವಿ. ಸಾಹೇಬ್ರು ಮಾತಾಡ್ತಾರೆ. ಇಟ್ಲ ಬಾಣ ಜನ ನಾವು ಅವ್ರ ಬಗ್ಗೆ ನಾವು ಮಾತಾಡ್ತಾ ಆಗ್ಲೇ ಮಾತಾಡ್ತೀವಿ. ಇದೆಲ್ಲ ತಗೊಂಡು ಗೋಲಿ ನೀರೇ ಬಿಡೋದು ಬೇಡ.
ಹ್ಯಾಂಡಿಕ್ರಾಫ್ಟ್ ಸುಮ್ಮನೆ ಏನಾಗಿದೆ ಅಂತ ನಮ್ಮ ಚಾನಲ್ ನಾಲೆ ಅಂದರೆ ನಾಲೆಯಿಂದ ಕೆಳಭಾಗಕ್ಕೆ ಬರೋರು ಇದಾರಲ್ಲ ಅವರೆಲ್ಲ ಆಥರೈಸ್ಡ್ ಹಚ್ಬೇಕಂತ ಅಂದ್ರೆ ಅವ್ರು ಡ್ಯಾಮ್ ನೀವೇನು ಹೇಳ್ಬೇಡ್ರಿ ಆಥರೈಸ್ ಹಚ್ಕಟ್ಟು ಅವ್ರಿಗೆ ನಾವು ಅವರು ಡ್ಯಾಮ್ ಆಮೇಲೆ ಪ್ಲಾನ್ ಮಾಡಿ ಡ್ಯಾಮ್ ಕಟ್ಟಿರ್ತೀವಿ ಕೆನಾಲ್ ಮಾಡಿರ್ತೀವಿ ಆ ಕೆನಾಲ್ದು ಸೆಕ್ಷನ್ ಅದಕ್ಕೆ ಡಿಸೈನ್ ಆಗಿರುತ್ತೆ ಇಷ್ಟು ಏರಿಯಾ ಹೆಕ್ಟೇರ್ ಇದೆಯಲ್ಲ ಅದಕ್ಕೆ ಡಿಸೈನ್ ಆಗುತ್ತೆ ಅಷ್ಟು ನೀರನ್ನು ಬಿಟ್ಟರೆ ಅವ್ರಿಗೆ ಹೋಗುತ್ತೆ ಇದು ಏನಾಗಿದೆ ಅಂತಂದರೆ ಅವರು ಆ ಥರ ಇದ್ದು ಆಮೇಲೆ ಅವಾಗಿಂದನೂ ಅವರು ವಾಟರ್ ಟ್ಯಾಕ್ಸ್ ಹಾಕ್ತಿದ್ದಾರೆ ವಾಟರ್ ಟ್ಯಾಕ್ಸಿನ ಕಟ್ಕೊಂಡು ಬಂದಿರ್ತಾರೆ ಅವರು ನೀವೇನು ಹೇಳ್ತಾ ಇದ್ದೀರಲ್ಲ ಇದಕ್ಕಿಂತ ಕಣ್ಣಲ್ಲಿ ನೀರು ತಗೊಂಡು ಪಾಪ ಇಲ್ಲಿ 9C9ನವರು ನಮ್ಮ ಹತ್ರ ಬಂದು ಖಾಲಿ ಸಾಹೇಬ್ರ ಹತ್ರನೂ ಸರಿ ಬಂದಿದ್ದಾರೆ ಈಗ ನಾವು ಅವರು ರೈತರೇ ನೀವು ರೈತರು ನಮಗೇನು ಮಲ್ಬಾಯಿ ಧೋರಣೆ ಇಲ್ಲ ಅವರು ಟ್ಯಾಕ್ಸ್ ಕಟ್ಟಿ ಇಷ್ಟು ದಿವಸ ಕಟ್ಟಿ ಒಳಪಟ್ಟಿರೋರು ಅವ್ರನ್ನ ಅವನ್ನ ನಾವು ಕೇಳ್ಬೇಕಾ ನೀವು ಹೇಳಿದ್ರೆ ಕರೆಕ್ಟ್ ಇದೆ ಸರ್. ನಮ್ಮ ಸರ್ಕಾರ ಆದೇಶ ಕೊಡ್ತು ತೋಟ ಉಳಿಸ್ಕೊಡ್ರಿ ಕುಡಿಯೋ ನೀರು ಉಪಯೋಗಿಸ್ಕೊಡ್ರಿ ಅಂತಂದು ಆದೇಶ ಕೊಡ್ತು. ಈಗ ಇಡೀ ಜನ ಭತ್ತ ಮಾಡಿದಾರಲ್ಲ ಸರ್, ಇಂಥ ಬರಗಾಲದ ಭತ್ತ ಮಾಡಿದಾರಲ್ಲ ಸರ್, ಅವ್ರು ಹೇಳ್ತಾರೆ ಅದು ಹಿಂದುಳಿದಾರು ಮುಂದೆ ಭತ್ತಕ್ಕೆ ತಿರುಕಂತಾರೆ ನಮಗೆ ಬರ್ತಾ ಇಲ್ಲ ಅಂತಂದ್ರೆ ಅದೇ ಚಿಗುರುಗಾಲೆಗಳಿಗೆ ಪಂಪ್ ಸೆಟ್ಗಳು ಸಿಕ್ಕಾಬಟ್ಟೆ ಹಾಕೊಂಡಿದ್ದಾರೆ, ಅಲ್ಲೇ ಏರಿಯಾ ಎಕ್ಸ್ಟೆಂಡ್ ಮಾಡಿದ್ದಾರೆ. ನೀವು ಹೇಳಿದ್ರಿ ಸರ್ ಅಚ್ಚುಕಟ್ಟು ಪ್ರದೇಶ ಇಷ್ಟೇ ವ್ಯಾಪ್ತಿ ಅಂತಂದು, ನಿಮ್ಮ ಇಲಾಖೆಗೆ ತೆಗೆಸ್ರಿ. ನಮ್ಮ ಸಂಬಂಧಿಕರುಗಳಿಗೆ 100 ಎಕರೆ 150 ಎಕರೆ ಇದ್ದ ಏರಿಯಾದಾಗೆ ಎಲ್ಲ JCB ಲೆವೆಲ್ ಮಾಡ್ಕೊಂಡು 300-400 ಎಕರೆ ಎಕ್ಸ್ಟೆಂಡ್ ಮಾಡಿದ್ದಾರೆ, ಎಲ್ಲ ಗುಂಡಿ ತೆಗೆದು ಅವನ್ನೆಲ್ಲ ಅನ್ಆಥರೈಸ್ ಮಾಡ್ಕೊಂಡಿದ್ದಾರೆ.